ರನ್ಯಾ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮತ್ತೊಂದು ಭರ್ಜರಿ ಬೇಟೆಯಾಗಿದೆ. ಅದೇನೆಂದ್ರೆ ಉದ್ಯಮಿ ಪುತ್ರ ತರುಣ್ ರಾಜ್ನನ್ನ ಈಗ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಿನ್ನ ಸಾಗಣೆ ಪ್ರಕರಣದಲ್ಲಿ ತರುಣ್ ರಾಜ್ನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಉದ್ಯಮಿಯ ಪುತ್ರ ಕೂಡ ಈಕೆ ಜೊತೆ ಲಿಂಕ್ನಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಬೆಳಗ್ಗೆ ತಾನೇ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಸೊ ಅದರಂತೆ ಈಗ ಡೆವಲಪ್ಮೆಂಟ್ ಆಗಿದೆ. ಈಗ ಆತನನ್ನ ಬಂಧಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸ್ಪಷ್ಟವಾಗಿದೆ. ರನ್ಯಾಳಿಂದ ಅಕ್ರಮವಾಗಿ ಚಿನ್ನ ತರಿಸ್ತಾ ಇದ್ದ ಈ ತರುಣ್ ಅನ್ನುವಂಥದ್ದು ಈತನ ಮೇಲಿರುವಂತಹ ಆರೋಪ. ನಟಿ ರನ್ಯಾ ತರುಣ್ ರಾಜ್ ಸೇರಿನೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಈತನ ಮೇಲೆ ಆರೋಪ ಇದೆ. 5 ಸ್ಟಾರ್ ಹೋಟೆಲ್ ಮಾಲೀಕನ ತಮ್ಮನ ಮಗ ಈತ ಈಗ ಬಲೆಗೆ ಬಿಟ್ಟಿದ್ದಾನೆ. ರನ್ಯಾ ರಾವ್ ಮತ್ತು ಉದ್ಯಮಿ ಪುತ್ರ ತರುಣ್ ಜೊತೆ ಸ್ನೇಹ ಸಂಬಂಧ ಇತ್ತು ಅನ್ನುವಂಥದ್ದನ್ನ ಕೂಡ ಬಯಲಿಗೆಳ್ತಿದ್ದಾರೆ. ವಿಚಾರಣೆ ನಂತರ ಉದ್ಯಮಿ ಪುತ್ರನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ, ಬಂಧಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಈತ 5 ಸ್ಟಾರ್ ಹೋಟೆಲ್ ಮಾಲೀಕರು ಒಬ್ಬರಿದ್ದಾರೆ, ಆತನ ತಮ್ಮನ ಮಗ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಒಂದಷ್ಟು ಬೇರೆ ಬೇರೆ ಹೋಟೆಲ್ಗಳಿವೆ, ಒಂದಷ್ಟು ಬಿಸ್ನೆಸ್ಗಳಿವೆ. ಈ ತರುಣ್ ಕೂಡ ಒಂದಷ್ಟು ಬಿಸ್ನೆಸ್ ಮಾಡ್ತಾ ಇದ್ದ ಅನ್ನುವಂಥದ್ದು ಸಿಕ್ಕಿರುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಬೆಳಿಗ್ಗೆನೆ ಬ್ರೇಕ್ ಮಾಡಿದ್ರಿ ಈ ಒಂದು ಸುದ್ದಿಯನ್ನ, ಒಬ್ಬ ಉದ್ಯಮಿಯ ಪುತ್ರ ಕೂಡ ಶಾಮೀಲಾಗಿದ್ದಾನೆ ಅನ್ನುವಂಥದ್ದನ್ನ ನೀವು ಹೇಳಿದ್ರಿ. ಸೊ ಈಗ ಆತ ಯಾರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಈ ತರುಣ್ ರಾಜ್ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಕಿರಣ್? ಯಾರೀತ? ಈತನಿಗೂ ಈ ರನ್ಯಾಗ್ ಹೇಗೆ ಸಂಬಂಧ? ಹೇಗೆ ಇವರಿಬ್ರು ಸೇರ್ಕೊಂಡೆ ಸ್ಮಗಲ್ ಮಾಡ್ತಾ ಇದ್ರ? ಯಾಕೆ ಇವನ ಮೇಲೆ ಈ ರೀತಿಯಾದಂಥ ಒಂದು ಆರೋಪಗಳು ಬರ್ತಾ ಇವೆ? ಏನ್ ಡೀಟೇಲ್ಸ್ ಇದೆ ಕಿರಣ್? ರೆಹಮಾನ್, ಒಂದು ಡಿಆರ್ಐ ಅಧಿಕಾರಿಗಳು ಈಗಾಗಲೇ ರನ್ಯಾನ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಆಕೆಯ ಮೊಬೈಲ್ ಫೋನು ಮತ್ತು ಲ್ಯಾಪ್ಟಾಪನ್ನು ರಿಟ್ರೀವ್ ಮಾಡಿದಾಗ ಸಾಕಷ್ಟು ವಿಚಾರಗಳು ಕೂಡ ಹೊರಗಡೆ ಬಂತು. ಮುಖ್ಯವಾಗಿ ಹೆಚ್ಚಿನ ಕಾಲು ಯಾರ್ಯಾರಿಗಿದೆ, ಆಮೇಲೆ ಜೊತೆಗೆ ಅನ್ನೋದನ್ನೆಲ್ಲೂ ಕೂಡ ಪರೀಕ್ಷೆ ಮಾಡಿದಾಗ, ಆಮೇಲೆ ಜೊತೆಗೆ ಅಲ್ಲಿ ಸಿಕ್ಕುವಂಥ ಹೆಸರೇ ಈ ತರುಣ್ ರಾಜ್. ಇವನು ಬಿಸ್ನೆಸ್ ಮ್ಯಾನ್ ಒಬ್ಬರ ಮಗ. ಏನು ವಿಧಾನಸೌಧ ಹತ್ರದಲ್ಲಿರುವಂಥ ಒಂದು 5 ಸ್ಟಾರ್ ಹೋಟೆಲ್ನ ಏನು ಒಬ್ಬರು 3 ಜನ ಪಾರ್ಟ್ನರ್ಸ್, ಅದರಲ್ಲಿ ಒಬ್ಬರ ಮಗ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಉಳಿದಂತೆ ಆತನು ಕೂಡ ಒಂದಷ್ಟು ಫಿಲಿಮ್ ಆ್ಯಕ್ಟಿವಿಟೀಸಲ್ಲಿ ಕೂಡ ತೊಡಗಿದ್ದ. ಆಮೇಲೆ ಜೊತೆಗೆ ರನ್ಯಾ ಜೊತೆ ಕೂಡ ಆತನು ಕೂಡ 2-3 ಬಾರಿ ದುಬೈಗೆ ಹೋಗಿ ಜೊತೆಯಲ್ಲಿ ಬಂದಿರೋದಂತೂ ಕೂಡ ಇದೆ. ಈ ಸಂಬಂಧಪಟ್ಟಂತೆ ಈತನ ರೋಲ್ ಈಗಾಗಲೇ ಆತನನ್ನು ಅರೆಸ್ಟ್ ಮಾಡಿರುವಂಥ ಡಿಆರ್ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೆನ್ನೆ ನೈಟೇ ಆತನನ್ನು ಅವರ ಮನೆಯಲ್ಲಿ ಪಿಕ್ ಮಾಡ್ಕೊಂಡು ಕರ್ಕೊಂಡೋಗಿ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗಲ್ಲೂ ಈತನ ಪಾತ್ರ ಏನು, ಜೊತೆಗೆ ಈತ ಹೇಳಿದ್ಕೆ ಆಕೆ ಮಾಡ್ತಾ ಇದ್ಲ ಅಥವಾ ಈತನ ನೆಟ್ವರ್ಕ್ ಏನು ಅನ್ನೋದನ್ನು ಕೂಡ ಈಗ ಒಂದು ತನಿಖೆ ನಡೀತಾ ಇದೆ. ಇನ್ನೂ ಕೂಡ ಸಾಕಷ್ಟು ವಿಚಾರಗಳು ಕೂಡ ಬರಬೇಕಿದೆ. ಇನ್ನು ಆತನನ್ನು ಮತ್ತೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಯನ್ನು ತಗೋತಾರೆ. ಇನ್ನು ಮುಖ್ಯವಾಗಿ ಇಲ್ಲಿ ಇರುವಂಥದ್ದು ವಿಚಾರ ಅಂತಂದರೆ, ಈಗ ರನ್ಯಾಗೆ ನೆಟ್ವರ್ಕ್ ಅಂದರೆ ಈಗಾಗಲೇ ನಾವು ಹೇಳಿದಂಗೆ ಕಳೆದ ಒಂದು ವಾರದಿಂದ ಹೇಳ್ತಾ ಇದ್ದೀವಿ. ಏನು ಅಂತಾರೆ, ಮುಖ್ಯವಾಗಿ ಈಕೆ ಒಬ್ಬಳೇ ಅಲ್ಲ, ಆಕೆ ಹಿಂದೆ ಸಾಕಷ್ಟು ಜನರಿದ್ದಾರೆ. ಈಕೆ ಒಂದು ಜಸ್ಟ್ ಡೆಲಿವರಿ ಅಂದರೆ ಏರ್ಪೋರ್ಟಿಂದ, ಅದು ದುಬೈ ಏರ್ಪೋರ್ಟಿಂದ ಬೆಂಗಳೂರಿಗೆ ತೊಗೊಬಂದು ಡೆಲಿವರಿ ಕೊಡ್ತಾ ಇದ್ದು ಬಿಟ್ಟರೆ, ಇಲ್ಲಿ ಅಲ್ಲೇ ಏರ್ಪೋರ್ಟ್ಗೆ ಯಾರು ಗೋಲ್ಡನ್ನು ತೊಗೊಂಬಂದು ಕೊಡ್ತಾ ಇದ್ರು ಆಕೆಗೆ. ಜೊತೆಗೆ ಇಲ್ಲಿ ಆಕೆ ತಂದ ಮೇಲೆ ಇಲ್ಲಿಂದ ಯಾರಿಗೆ ಹೋಗ್ತಾ ಇತ್ತು, ಇದರಲ್ಲಿ ಬೆನಿಫಿಷಿಯರಿ ಯಾರು, ಮತ್ತು ಈ ಒಂದು ದೊಡ್ಡ ಮಟ್ಟದ ನೆಟ್ವರ್ಕ್ ಯಾರ್ಯಾರಿಗಿದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಅದರಲ್ಲಿ ಒಂದಷ್ಟು ಪೊಲಿಟಿಷಿಯನ್ಸ್ ಕೂಡ ಹೆಸರು ಕೇಳಿ ಬರ್ತಾ ಇದೆ, ಕೆಲವೊಂದಷ್ಟು ಅಧಿಕಾರಿಗಳಿದೆ, ಕೆಲವೊಂದಷ್ಟು ಇನ್ನು ಈ ಒಂದು ನೆಟ್ವರ್ಕ್, ಆಮೇಲೆ ಗೋಲ್ಡ್ ವ್ಯಾಪಾರಿಗಳದ್ದು ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಯಾರು ತರಿಸ್ತಾ ಇದ್ದಿದ್ದು, ಯಾರು ಅದಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ಕೂಡ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಸಂಜೆ 4:15 ಆಕೆಯನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ತರುಣ್ ರಾಜನ್ನು ಕೂಡ ಆತನನ್ನು ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ತಗೋತಾರೆ. ಇನ್ನು ಉಳಿದಂತೆ ಸಿಬಿಐ ಅಧಿಕಾರಿಗಳು ಈಗಾಗಲೇ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಕಸ್ಟಮ್ ಅಧಿಕಾರಿಗಳ ವಿರುದ್ಧ ಈಗಾಗಲೇ ತನಿಖೆಯನ್ನು ಅವರು ಮಾಡಿದ್ದಾರೆ. ಯಾಕೆಂದರೆ ಈಸಿಯಾಗಿ ಆಕೆಯನ್ನು ಯಾವುದೇ ರೀತಿಯ ಸ್ಕ್ಯಾನಿಂಗ್ ಮಾಡ್ದೇ ಆಕೆಯನ್ನು ನೇರವಾಗಿ ಕಳಿಸ್ಕೊಡ್ತಾರುವಂಥದ್ದು, ಇದೆಲ್ಲವೂ ಕೂಡ ಎಲ್ಲ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆಯನ್ನು ನಡೀತಾ ಇದೆ. ಈಗ ಸಂಬಂಧಪಟ್ಟಂತೆ ತರುಣ್ ರಾಜು ಆತನ ಬಗ್ಗೆ ಮತ್ತು ಎಷ್ಟು ವರ್ಷದಿಂದ ಈಕೆ ಅವ್ರ ಜೊತೆ ಇದ್ರು, ಆಮೇಲೆ ಉಳಿದಂತೆ ಆಮೇಲೆ ಈತನ ರೋಲ್ ಏನು, ಆಮೇಲೆ ಜೊತೆಗೆ ಯಾಕೆಂದರೆ ಅರೆಸ್ಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಸ್ಮಗ್ಲಿಂಗ್ ಆತನ ಪಾತ್ರ ಇದ್ದೇ ಇರುತ್ತೆ. ಹಾಗಾಗಿ ಬಹುಶಃ ಏನು ಎವಿಡೆನ್ಸ್ ಸಿಕ್ಕಿದೆ ಅನ್ನೋದನ್ನು ಬಹುಶಃ ಅವ್ರು ಕೋರ್ಟಿಗೆ ಕೊಟ್ಟಾಗ ಈ ಒಂದು ವಿಚಾರ ಹೊರಗಡೆ ಬರುತ್ತೆ. ರೆಹಮಾನ್, ಓಕೆ ಕಿರಣ್, ಹೋಲ್ಡ್ ಮಾಡಿ, ನಾನು ನಿಮ್ಮ ಜೊತೆಗೆ ಮತ್ತಷ್ಟು ಡೀಟೇಲ್ಸ್ ತೊಗೊಳ್ತೀನಿ. ಇನ್ನೊಂದು ವಿಚಾರ ಇದೆ. ಈಗ